ಈಗಾಗಲೇ ತಾಲೂಕನ್ನು ಡಿವೈಡ್ ಮಾಡಿ 15 ವರ್ಷ ಆದರೂ ಸಹ ಸ್ಪಷ್ಟವಾಗಿ ಯಾವುದೇ ಒಂದು ಕಾನೂನು ರೂಪದಲ್ಲಿ ಈ ಮೊದಲು ನಮಗೆ ಸುಮ್ಮನೆ ಆ ವೈನಿಕಾಯಿಗೆ 12 ಹಳ್ಳಿಗಳು ಬಳಿಚಕ್ರ ಹೋಬಳಿ ಕೊಟ್ಟಿದ್ರು. ಅದನ್ನು ಬಳಿಚಕ್ರ ಹೋಬಳಿ ತೆಗೆದು ಈಗ ಸೀದಾ ಕೊಂಕಲ್ ಹೋಬಳಿಗೆ ಹಾಕ್ಯಾರ. ಈಗ 4-5 ತಿಂಗಳಾಯ್ತು ಅದೆಲ್ಲವನ್ನು ತೆಗೆದು ನಮಗೆ ಏನಪ್ಪ ಅಂದ್ರೆ ಸೈದಾಪುರ ಹೋಬಳಿ ಕೇವಲ 4 ಕಿಲೋಮೀಟ್ರ್ ಅದ ಕಣೇಕಲ್ ತಮ್ಮ ಆಫೀಸಿಂದಲೇ ವರದಿ ಕೊಟ್ರ, ತಾಲೂಕು ವರದಿ ಕೊಟ್ರ, ಮತ್ತು ಈ ಯಾದಗಿರಿ ತಾಲೂಕು ಮತ್ತು ಗುರುಮಿಟ್ಕಲ್ ತಾಲೂಕು ವರದಿ ಕೊಟ್ರ. DC ಅವರು ಸಹಿತ ಈಗಾಗಲೇ ಪ್ರಿನ್ಸಿಪಲ್ ಆಫ್ ಜನರಲ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಸಹ ಬರೀ ನೋಡೋಣ ಮಾಡೋಣ ಅಂತಾರೆ. ನಾವು ಸಹ ಬೆಂಗಳೂರಿಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಭೇಟಿಯಾಗಿ ಬಂದ್ವಿ. ಆದ್ದರಿಂದ 25ನೇ ತಾರೀಕು ಒಳಗಡೆ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿ ಹೋದರೆ 25 ನಂತರ ನಾವೊಂದು ಡೇಟ್ ಫಿಕ್ಸ್ ಮಾಡಿ ಉಗ್ರವಾಗಿ ಹೋರಾಟ ಮಾಡೋದು ಗಟ್ಟಿ ಶತಸಿದ್ಧ. ಯಾಕಂದರೆ ನಮ್ಮ ಭೂಮಿ ನಮ್ಮ ಹಾದಿಯಲ್ಲೇ ಹೋದ್ರು ನಮ್ಮ ಸೀಮೆಯಿಂದ 1 ಕಿಲೋಮೀಟರ್ ಇರ್ತದೆ ಸೈದಾಪುರ, ಆದ್ರೂ ಕೊಡೋಕ್ಕಿಲ್ಲ ಅಂತಂದ್ರೆ ಅರ್ಥ ಏನಿದೆ? ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.